ಭೂಗತ ಲೋಕದಲ್ಲಿ ಹೆಸರು ಮಾಡಿದ ಅದೆಷ್ಟೋ ರೌಡಿಗಳ ಕತೆ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಆಗಿದೆ. ಆದ್ರೆ ಆ ಕಥೆಗಳಲ್ಲಿ ನೈಜತೆ ಜೊತೆಗೆ ಸಾಕಷ್ಟು ಕಾಲ್ಪನಿಕ ಅಂಶಗಳಿದ್ವು. ಯಾರೋ ಹೇಳಿದ್ದನ್ನ ನೋಡಿದ್ದನ್ನ ಕೇಳಿ ನಿರ್ದೇಶಕರು ಕಥೆ ಮಾಡ್ತಿದ್ರು. ಆದ್ರೆ ಒಂದು ಕಾಲದ ರೌಡಿ ಜೇಡ್ರಳ್ಳಿ ಕೃಷ್ಣಪ್ಪ ತಮ್ಮ ಭೂಗತ ಜೀವನದ ಬಹುಪಾಲು ಸತ್ಯವನ್ನ ಸಿನಿಮಾದಲ್ಲಿ ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ಈ ಜೇಡ್ರಳ್ಳಿ ಚಿತ್ರದ ಆಡಿಯೋ ರಿಲೀಸ್ ಆಯ್ತು. ಜೇಡ್ರಳ್ಳಿ ಅಂದ ತಕ್ಷಣ ನಮಗೆ ತಟ್ಟನೆ ನೆನಪಾಗೋದು ಭೂಗತ ಲೋಕದಲ್ಲಿ ಹೆಸರು ಮಾಡಿರುವ ಕೃಷ್ಣಪ್ಪ ಅಲಿಯಾಸ್ ಜೇಡ್ರಳ್ಳಿ ಕೃಷ್ಣಪ್ಪ. ಇವರ ಜೀವನದಲ್ಲೂ ಸಾಕಷ್ಟು ಏಳು ಬೀಳುಗಳಿವೆಯಂತೆ, ಸಾಕಷ್ಟು ಕಹಿ ನೆನಪುಗಳಿವೆಯಂತೆ, ಕಣ್ಣಿಗೆ ಕಾಣದ ಹಾಗೆ ಮಾಡಿರುವ ಸಾಕಷ್ಟು ಪುಣ್ಯಗಳೂ ಇವೆಯಂತೆ. ಆದರೂ ತಿಳಿಯದೆ ಮಾಡಿರುವ ಒಂದು ತಪ್ಪು ನಮ್ಮ ಜೀವನದಲ್ಲಿ ಕಪ್ಪು ಚುಕ್ಕಿಯಾಗಿದೆ. ಇದರ ಹಿಂದಿರುವ ಸತ್ಯ ಏನು ಅನ್ನೋದನ್ನ ನಾವು ಜನರಿಗೆ ತಿಳಿಸಬೇಕು ಅನ್ನೋದು ಇವರ ಆಸೆ. ಇದಕ್ಕಾಗಿ ಈಗ ಜೀವನದ ಘಟನೆಗಳನ್ನ ಸಿನಿಮಾ ಮಾಡಿದ್ದಾರೆ. ಸದ್ಯಕ್ಕೆ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಯಾವಾಗಲೂ ದೇವರ ಮುಂದೆ ನಾವು ಆಟದ ಗೊಂಬೆಗಳು. ಆ ದೇವರು ಏನು ಆಡಿಸ್ತಾನೆ ನಾವು ಅಲ್ಲೇ ಆಟ ಆಡಬೇಕು. ಎಲ್ಲವನ್ನ ಮಾಡೋದಕ್ಕೆ ಎಲ್ಲರೂ ಸಂಕಲ್ಪ ತೊಟ್ಟಿದ್ದಾರೆ, ಏನೂ ಮಾಡೋದು ಸಾಧ್ಯ ಇಲ್ಲ. ಹಾಗಾಗಿ ಆ ದೇವರು ಯಾವ್ಯಾವ ಭಾಗದಲ್ಲಿ ಏನೇನು ಕಷ್ಟ ಸುಖ ಕೊಡ್ತಾವೆ ನಾವೆಲ್ಲ ಅನುಭವಿಸಿ ಆ ಎಲ್ಲರ ಪ್ರೀತಿಯನ್ನು ಗೆದ್ಕೊಂಡು ಹೋಗೋದಿದೆಯಲ್ಲ, ಅದು ಭಾಳ ಮುಖ್ಯವಾದ ಕೆಲಸ. ಈಗ ಕೆಟ್ಟದ್ದು ಅಂತ ಒಂದು ಕೆಟ್ಟದ್ದು ಮಾಡೋದು ಬಿಡುವ, ಅದನ್ನೇ ಇಟ್ಕೊಂಡು 1000 ಸಾರಿ ನಮ್ಮನ್ನು ಎಕ್ಸ್ಪೋರ್ಟ್ ಮಾಡಿ ತೋರಿಸಿ ದೊಡ್ಡ ಡಾನ್ ಮಾಡಿದ್ರು. ಆದರೆ ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ಕೊಂಡು ಸಾವಿರಾರು ಜನಕ್ಕೆ ಆಪ್ರೇಷನ್ ಮಾಡಿ ಇನ್ಯಾರೂ ಧರ್ಮ ಮಾಡೋಕ್ಕಾಗಲ್ಲ ಅನ್ನೋಷ್ಟು ಸೇವೆ ಮಾಡಿದ್ರು ಸಹ ಇಲ್ಲ, ಕೃಷ್ಣಮೂರ್ತಿಯವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಮಾಧ್ಯಮದಲ್ಲಿ ಪ್ರಕಾರ ನಮಗೆ ಒಂದು ಬಂದಿದ್ದಾಗ ನಾವು ಎಷ್ಟು ಇನ್ನೂ ದಾನ ಧರ್ಮ ಮಾಡೋಕ್ಕೆ ಒಂದು ಸ್ಫೂರ್ತಿ ಸಿಗೋದು. ಆದರೆ ಅದು ಸಿಕ್ಕಲಿಲ್ಲ. ಹಾಗಾಗಿ ನಾವು ಬಂದ ಹಾದಿಯನ್ನು, ನಾವು ಮಾಡಿದಂಥ ಸೇವೆಯನ್ನು, ಆದಂಥ ತಪ್ಪುಗಳನ್ನು ಜನತೆ ಮುಂದೆ ಇಡೋಣ. ಆ ಜನತೆ ಏನು ನನ್ನಿಂದ ಇನ್ನೂ ಏನು ಅಪೇಕ್ಷೆ ಪಡ್ತಾರೆ ಅವರು ಎಲ್ಲರ ಸಲಹೆಯನ್ನು ಪಡ್ಕೊಂಡು ಮತ್ತು ಮುಂದಿನ ಕೆಲಸಕ್ಕೆ ಮಾರ್ಗವನ್ನು ಹುಡುಕೋದೇ ನನ್ನ ಇವತ್ತಿನ ಗುರಿ. ಒಮ್ಮೆ ಭೂಗತ ಲೋಕದಲ್ಲಿ ಹೆಸರು ಮಾಡಿದ್ರೆ ಅವರಿಗೆ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ ಆಗ್ತಾರೆ. ಆದ್ರೆ ಕೃಷ್ಣಪ್ಪ ಮಾತ್ರ ಇದ್ಯಾವುದನ್ನು ಲೆಕ್ಕಿಸದೆ ಬಹಿರಂಗವಾಗಿ ಬೆಂಗಳೂರಿನ ಸುತ್ತಮುತ್ತಲಲ್ಲಿ ಶೂಟಿಂಗ್ ಮಾಡಿದ್ದಾರೆ. ತಮ್ಮ ರಕ್ಷಣೆ ಕುರಿತು ಏನಾದ್ರೂ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರ ಅಂತ ಕೇಳಿದ್ರೆ ಅದಕ್ಕೆ ಅವರು ನೀಡಿದ ಉತ್ತರ ಹೀಗೆ. ನೋಡಿ, ನಾವು ಕೆಟ್ಟದ್ದನ್ನೇ ಮಾಡಿಲ್ಲ. ಯಾವುದೋ ಒಂದು ಎಳೆ ಹಿಡ್ಕೊಂಡು ಸಾಯೋವರೆಗೂ ತಪ್ಪು ಅನ್ನೋದು ಅದು ಒಳ್ಳೆತನ ಅಲ್ಲ. ಇವತ್ತು ಆ ಥರ ಪ್ರಾಣ ಭಯ ಇದ್ದು ಬೇರೆಯವ್ರು ಹಿಂಗೆ ಮಾಡ್ತಾರೆ ಅಂದಾಗ ನಾವು ಪಿಕ್ಚರ್ ತೆಗೆದು ರೋಡಿಗೆ ಬರ್ತಾ ಇರಲಿಲ್ಲ. ನಮ್ಮ ಮನಸ್ಸು ವಿಶಾಲವಾಗಿದೆ. ನಾವು ಯಾವ ಕಲ್ಮಶನಗಳ ನಮ್ಮ ಮನಸ್ಸಲ್ಲಿಲ್ಲ. ನಾವು ಮಾಡಿರೋದು ಅಪರಾಧ ಅಲ್ಲ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಬೇರೆಯವ್ರನ್ನ ಹಂಚಬೇಕಾಗಿಲ್ಲ. ನಾನು ಹೇಳೋದು ಧರ್ಮಕ್ಕೆ, ದೇವರಿಗೆ ಹೆದರ್ತೀನಿ. ಆದರೆ ನನ್ನ ಆತ್ಮಕ್ಕೆ ನಾನು ತಪ್ಪು ಮಾಡಿಲ್ಲ ಅಂದಾಗ ಬೇರೆಯವ್ರಿಗೆ ಹೆದರದೆ ಏನು ಅಂತ ಸಂದರ್ಭ ಅದು ನನ್ನ ಮನಸ್ಸಿಗೆ ಅದು ಯಾವತ್ತೂ ಬಂದಿಲ್ಲ. ಇವರೇ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿರುವ ಜೇಡ್ರಳ್ಳಿ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿರುವುದು ಮಾತ್ರ ನಿರ್ದೇಶಕ PN ಸತ್ಯ. ಈ ಹಿಂದೆ ಸಾಕಷ್ಟು ಕಾಲ್ಪನಿಕ ರೌಡಿಸಂ ಸಿನಿಮಾಗಳನ್ನ ನಿರ್ದೇಶಿಸಿದ್ದ ಸತ್ಯ ಈಗ ನೈಜ ಘಟನೆ ಆಧಾರಿತ ರೌಡಿಸಂ ಸಿನಿಮಾ ಮಾಡ್ತಿದ್ದಾರೆ. ಸಾಕಷ್ಟು ಹಿಟ್ ಸಿನಿಮಾಗಳಿಗೆ ಮ್ಯೂಸಿಕ್ ನೀಡಿರುವಂತಹ ಶ್ರೀಧರ್ ಸಂಭ್ರಮ್ ಜೇಡ್ರಳ್ಳಿ ಚಿತ್ರದ ಹಾಡುಗಳಿಗೆ ಟ್ಯೂನ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಈ ಚಿತ್ರದ ಒಂದು ಹಾಡನ್ನು ಸ್ವತಃ ಕೃಷ್ಣಪ್ಪನವರೇ ಸಾಹಿತ್ಯ ಬರೆದು ಹಾಡಿದ್ದಾರೆ. ನೋಡಿ, ಇವಾಗ ಚಿತ್ರದಲ್ಲಿ ಹಾಡುಗಳು ಅನ್ನೋದು ಸನ್ನಿವೇಶಕ್ಕೆ ಒಳಗೊಂಡಿರುತ್ತದೆ. ಯಾರ ಜೀವನದಲ್ಲಿ, ಇವಾಗ ನನ್ನ ಬದುಕಿನಲ್ಲಿ ನಾನು ಒಂದು ಹಾಡು ಮಾಡ್ಕೊಳ್ಬೇಕಾದ್ರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ಸನ್ನಿವೇಶನ ತೊಗೊಂಡು ಅದಕ್ಕೆ ನಾನು ಒತ್ತು ಕೊಟ್ಕೊಂಡು ಸಾಹಿತ್ಯನೋ ಏನೋ ಒಂದು ಬರ್ಕೊಂಡು ಅದನ್ನು ಹಾಡು ಮಾಡ್ಕೊಬೋದು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಸಾಧ್ಯ. ಸೊ ಅದೇ ರೀತಿ ಇವರ ನೈಜ ಜೀವನದಲ್ಲಿ ಬರ್ತಕ್ಕಂಥ ಘಟನೆಗಳು ಪ್ರತಿಯೊಂದು ಅಂಶಗಳಲ್ಲೂ ಒಂದು ಸ್ವಾರಸ್ಯಕರವಾದ ಘಟನೆ ನಡೀತಾನೆ ಇರುತ್ತೆ. ಸೊ ಅದರಲ್ಲಿ ಕೆಲವೊಂದು ಇದರಲ್ಲಿ ನಾವು ಪರಿಗಣಿಸ್ಕೊಂಡು ಅದಕ್ಕೆ ಸೂಕ್ತವಾದಂಥ ಹಾಡುಗಳು ಮಾಡಿದ್ದೀವಿ. ಜನಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಜೇಡ್ರಳ್ಳಿ ಸಿನಿಮಾ ಬಗ್ಗೆ, ಖಂಡಿತ ಅವ್ರು ಯಾರಿಗೂ ಅದು ಮೋಸ ಮಾಡಲ್ಲ. ಏಕೆಂದರೆ ಅವರ ನಿಜ ಜೀವನದ ಕತೆಗೆ
ಜೊತೆಗೆ ನಮ್ಮ ಸಿನಿಮಾಗೆ ಏನು ಬೇಕು ಅನ್ನೋದನ್ನೆಲ್ಲ ಅಳವಡಿಸಿ ಅವರೇ ಸಿದ್ಧ ಮಾಡಿರೋಂಥ ಒಂದು ಕತೆ ಸ್ಕ್ರೀನ್ ಪ್ಲೇ ಅದನ್ನು ನಾನು ನಿರ್ದೇಶನ ಮಾಡಿದ್ದೀನಿ. ಬಟ್ ಏನಂದರೆ ಜನಕ್ಕೊಂದು ಕ್ಯೂರಿಯಾಸಿಟಿ ಇದೆ, ಈ ಜರಳಿ ಕೃಷ್ಣಪ್ಪ ಅವ್ರಂದ್ರೆ ಹೆಂಗಿರ್ತಿದ್ರು ಅಂತ. ಬಟ್ ಈ ಸಿನಿಮಾ ಮುಖಾಂತರ ಅವ್ರು ನೋಡ್ತಾರೆ, ಅಂದರೆ ಹೇಗಿದ್ದರು, ಏನಾದರೂ, ಏನಾಗ್ತಾರೆ, ಏನು ಮಾಡಬೇಕು ಅಂದರೆ ಜನಕ್ಕೆ ಒಂದು ಬ್ಯೂಟಿಫುಲ್ ಸಂದೇಶ ಇದೆ ಸಿನಿಮಾದಲ್ಲಿ. ಹಾಡುಗಳ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಶ್ರೀಧರ್ ಸಂಭ್ರಮ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅದಕ್ಕೆ ಸಾಂಗ್ಗಳನ್ನೂ ಸಾರೇ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಆಡಿಯೋ ಭಾಳ ಇಂಪಾಗಿ ಬಂದಿದೆ. ಇನ್ಮೇಲೆ ಮಾರ್ಕೆಟಲ್ಲಿ ಸಿಗೋದ್ರಿಂದ ಜನಕ್ಕೆ ನಿಜವಾಗ್ಲೂ ಒಂದು ಜೇಡ್ರಳ್ಳಿ ಆಡಿಯೋ ಒಂದು ಒಳ್ಳೆ ಸಂತೋಷ ಕೊಡುತ್ತೆ ಕೇಳಿದವರು. ಇವರ ಜೀವನದಲ್ಲಿ ಕೇವಲ ರೌಡಿಸಂ ಮಾತ್ರವಿಲ್ಲ, ಅಲ್ಲೂ ಒಂದು ಲವ್ ಸ್ಟೋರಿ ಇದೆಯಂತೆ. ಹೀಗಾಗಿ ಈ ಚಿತ್ರದಲ್ಲಿ ಕೃಷ್ಣಪ್ಪನವರಿಗೆ ಇಬ್ಬರು ನಾಯಕಿಯರಿದ್ದಾರೆ. ಒಬ್ಬರು ಹೆಂಡತಿಯ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ ಇನ್ನೊಬ್ಬರು ಫ್ಲಾಶ್ ಬ್ಯಾಕ್ನಲ್ಲಿ ಬರುವ ಪ್ರೇಯಸಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಈ ಸತ್ಯ ಘಟನೆ ಆಧಾರಿತ ಜೇಡ್ರಳ್ಳಿ ಚಿತ್ರ ಮುಂದಿನ ತಿಂಗಳು ತೆರೆ ಮೇಲೆ ತರುವ ಯೋಚನೆಯಲ್ಲಿದ್ದಾರೆ ನಟ ನಿರ್ಮಾಪಕ ಕೃಷ್ಣಪ್ಪನವರು. ಇವರ ಬಗ್ಗೆ ಕುತೂಹಲ ಇರುವವರು ಖಂಡಿತ ಈ ಸಿನಿಮಾ ನೋಡಿ ಇವರ ಜೀವನದ ಬಗ್ಗೆ ತಿಳಿದುಕೊಳ್ಳಬಹುದು. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.